15 ವರ್ಷಗಳ ಬಳಿಕ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಅರ್ಜಿ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಮಹಾರಾಷ್ಟ್ರ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಿದ್ದು ಜನವರಿ 21ರಂದು ವಿಚಾರಣೆ ನಡೆಸಲು ಒಪ್ಪಿಗೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ದಿನಾಂಕ ನಿಗದಿ ಬೆನ್ನಲ್ಲೇ ಬೆಳವಣಿಗೆ ತೀವ್ರಗೊಂಡಿದೆ. ಉಭಯ ರಾಜ್ಯಗಳ ಗಡಿ ಉಸ್ತುವಾರಿ ಸಚಿವರು ಕಾನೂನು ಸಲಹೆ ಪಡಿತಾ ಇದ್ದಾರೆ. ಸಮರ್ಥ ವಾದ ಮಂಡಿಸಲು ಕರ್ನಾಟಕ ಸರ್ಕಾರವೂ ಕೂಡ ಸಕಲ ಸಿದ್ಧತೆ ನಡೆಸಿದೆ. ಗಡಿ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಕಾನೂನು ಹೋರಾಟದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಶಿವರಾಜ್ ಪಾಟೀಲ್ ಭೇಟಿಯಾಗಿ ಸಚಿವ ಎಚ್.ಕೆ. ಪಾಟೀಲ್ ಚರ್ಚೆ ನಡೆಸಿದ್ದಾರೆ. ಬೆಳಗಾವಿ ಸೇರಿ 865 ನಗರ ಪಟ್ಟಣಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ವಾದ ಮಂಡಿಸಿತು. ಮಹಾಜಾನ್ ವರದಿ ವಿರೋಧಿಸಿ 1994ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಮಹಾಜಾನ್ ವರದಿಯನ್ನೇ ಯಥಾವತ್ತಾಗಿ ಮುಂದುವರೆಸಲು ಕರ್ನಾಟಕದಿಂದಲೂ ಅರ್ಜಿ ಸಲ್ಲಿಸಲಾಗಿತ್ತು. ಉಭಯ ರಾಜ್ಯಗಳ ಅರ್ಜಿ ತಿರಸ್ಕರಿಸಬೇಕಾ ಎಂಬ ಬಗ್ಗೆ ಜನವರಿ 21ರಂದು ನಿರ್ಧಾರ ಆಗುತ್ತೆ. ಜನವರಿ 21ಕ್ಕೆ ಅದನ್ನ ಡೇಟ್ ಅನ್ನ ಈಗ ಕೊಟ್ಟಿದ್ದಾರೆ. ಅದು ಎದಕ್ಕೆ ಮೇಂಟೈನಬಿಲಿಟಿ, ನಥಿಂಗ್ ಟು ಡೂ ವಿತ್ ದಿ ಮೆರಿಟ್ ಆಫ್ ದ ಕೇಸ್, ವೆದರ್ ಇಟ್ ಕ್ಯಾನ್ ಬಿ ಮೇಂಟೈನ್ಡ್, ವೆದರ್ ವಿ ಕ್ಯಾನ್ ಹಿಯರ್ ದಿಸ್ ನಾಟ್, ವೆದರ್ ಇಟ್ ಇಸ್ ಓನ್ಲಿ ಪಾರ್ಲಿಮೆಂಟ್ ವಿಚ್ ಇಸ್ ಎಲಿಜಿಬಲ್ ಟು ಹಿಯರ್ ದಿಸ್. ಈ ಎಲ್ಲ ವಿಷಯಗಳು ಚರ್ಚೆ ಆಗಲಿವೆ. ಆದ್ದರಿಂದ ಅದು ಜನವರಿ 21ಕ್ಕೆ. ಅದಕ್ಕೆ ಏನು ಬೇಕು, ನಾವು ಕರ್ನಾಟಕದವರು ನಮ್ಮ ಹಿತ ಕಾಪಾಡೋದಕ್ಕಾಗಿ, ನಮ್ಮ ಗಡಿಗಳ ರಕ್ಷಣೆಗಾಗಿ ಹಾಗೂ ಸಂವಿಧಾನದ ಪ್ರಕಾರ ಏನು ಇದೆ ಅನ್ನೋದನ್ನು ಸ್ಪಷ್ಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ, ಆ ಸಿದ್ಧತೆಯನ್ನು ಮಾಡ್ಕೋತೀವಿ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ರೈಲ್ವೆ ದರ ಏರಿಕೆ ಖಂಡಿಸಿ ಧಾರವಾಡದ ರೈಲ್ವೆ ನಿಲ್ದಾಣದಲ್ಲಿ ಎಸ್ಯುಸಿಐ ಸಂಘಟನೆ ಪ್ರತಿಭಟನೆ ನಡೆಸಿದೆ. ದರ ಏರಿಕೆಯನ್ನ ಕೂಡಲೇ ಕೈಬಿಡಬೇಕು. ದೇಶದ ಬಡ ಜನರಿಗೆ ರೈಲು ವಲಯ ಸೇವಾ ವಲಯ ಆಗಿದೆ, ಅದನ್ನ ಉದ್ಯಮ ಮಾಡದಂತೆ ಆಗ್ರಹಿಸಿದರು. ಶೀಘ್ರದಲ್ಲೇ ಹಳೆಯ ದರಕ್ಕೆ ಟಿಕೆಟ್ ದರ ನಿಗದಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ರೈಲ್ವೆ ಪ್ರಯಾಣ ದರ ಹೆಚ್ಚಳ ವಿಚಾರಕ್ಕೆ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಇದರ ಬಗ್ಗೆ ಮಾತನಾಡಲ್ಲ, ಬಸ್ ದರ ಏರಿಕೆ ಬಗ್ಗೆ ಮಾತನಾಡ್ತಾರೆ ಅಂತ ವ್ಯಂಗ್ಯವಾಡಿದ್ರು. ಇದೇ ವೇಳೆ ನಿಮ್ಮ ಕುರ್ಚಿ ಗಟ್ಟಿ ಇದೆಯಾ ಅಂತ ವಿಪಕ್ಷದವರು ಪ್ರಶ್ನೆ ಮಾಡಿದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಗರಂ ಆದ್ರು. ಈ ವಿಚಾರ ಬಿಟ್ಟು ನಿಮಗೆ ಬೇರೆಯದ್ದು ಕೇಳಕ್ಕಾಗಲ್ವಾ ಅಂತ ಕಿಡಿಕಾರಿದ್ದಾರೆ. ಸರ್, ದೆಹಲಿಗೆ ಪದೇ ಪದೇ ಹೋಗೋ ವಿಚಾರಗಳು ಸರ್, ಟುಡೇ ಇಸ್ CWC meeting you are going, sir? Yes, I am going. ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ಸರ್, ದೆಹಲಿಗೆ ರಾಜ್ಯದಲ್ಲೀಗ ಅಧಿಕಾರ ಹಂಚಿಕೆ ಜೋರಾಗಿದೆ. ಸಿಎಂ ಕುರ್ಚಿಗಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಈಗ ದಲಿತ ಸಿಎಂ ಕೂಗು ಹೆಚ್ಚಾಗಿದೆ. ಜಿ ಪರಮೇಶ್ವರ್ ತವರು ತುಮಕೂರಿನಲ್ಲಿ ಕೆಎಚ್ ಮುನಿಯಪ್ಪಗೆ ಮುಂದಿನ ಸಿಎಂ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಮಾಜಿ ಶಾಸಕ ಗಂಗಾ ಹನುಮಯ್ಯ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಜೈಕಾರ ಹಾಕಿದ್ದಾರೆ. ರಾಜ್ಯದಲ್ಲಿ ದಲಿತ ಸಿಎಂ ಕೂಗಿನ ಬೆನ್ನಲ್ಲೇ ದಲಿತ ಸಮುದಾಯದಲ್ಲೇ ಪೈಪೋಟಿ ಶುರುವಾಗಿದೆ. ಬಲಗೈ ಸಮಾಜದ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಹೋರಾಟ ನಡೆದಿತ್ತು. ಈ ಬೆನ್ನಲ್ಲೇ ಎಡಗೈ ಸಮಾಜ ಪಕ್ಷದ ಹಿರಿಯರಾಗಿರುವ ಕೆಎಚ್ ಮುನಿಯಪ್ಪಗೆ ಸಿಎಂ ಸ್ಥಾನಕ್ಕೆ ಆಗ್ರಹ ಕೇಳಿ ಬಂದಿತ್ತು. ಇದರ ನಡುವೆ ತುಮಕೂರಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮುನಿಯಪ್ಪ ಮುಂದಿನ ಸಿಎಂ ಅಂತ ಜೈಕಾರ ಹಾಕಿದ್ದಾರೆ. ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ. ರಾಜಕೀಯ ಬದ್ಧ ವೈರಿಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ನಡೆದ ಧನುರ್ಮಾಸದ ಇಷ್ಟಲಿಂಗ ಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾರಂಭದಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪರನ್ನ ಅವರ ವಿರೋಧಿಗಳು ರಾಜಕೀಯವಾಗಿ ಮುಗಿಸಲು ಷಡ್ಯಂತ್ರ ನಡೆಸಿದ್ದಾರೆ. ಆದರೆ ಯಡಿಯೂರಪ್ಪ ಬೆನ್ನು ತೋರಿಸಿ ಓಡಿ ಹೋಗದೆ ಸವಾಲುಗಳನ್ನ ಮೆಟ್ಟಿ ನಿಂತರು. ಅಲ್ಲದೆ ರಾಜಕೀಯ ಹೊರತುಪಡಿಸಿ ಅನೇಕ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಮುಗಿಸುವ ಷಡ್ಯಂತ್ರ ಮಾಡಿದ್ರು ಅಂತ ವಿಜಯೇಂದ್ರ ಹೇಳಿದರು. ನಾನು ಕೂಡ ಯಡಿಯೂರಪ್ಪನ ಮಗನಾಗಿ ಯಾವ ರೀತಿ ಯಡಿಯೂರಪ್ಪನವರು ರಾಜಕೀಯ ಸವಾಲುಗಳನ್ನ ಮೆಟ್ಟಿ ನಿಂತಿರ್ತಕ್ಕಂಥ ನಾವು ನೋಡಿದ್ದೇವೆ. ಯಾವಾಗಲೇ ಸಮಸ್ಯೆಗಳು ಬಂದಾಗ ಯಡಿಯೂರಪ್ಪನವರು ಬೆಂತೋರಿಸಿ ಹುಡುಕತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡಲಿಲ್ಲ. ಧೈರ್ಯವಾಗಿ ಎಲ್ಲರೂ ಕೂಡ ಎದುರಿಸುವಂತ ಕೆಲಸ ಯಡಿಯೂರಪ್ಪ ಜೀವನದಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ರಾಜಕೀಯವಾಗಿ ಯಡಿಯೂರಪ್ಪನವರು ಮುಗಿಸ್ಬೇಕು
ಅಂತೇಳಿ ರಾಜಕಾರಣ ಬಿಟ್ಟು ಇವತ್ತು ಅನೇಕ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಯಡಿಯೂರಪ್ಪನ ಹಣಿತಕ್ಕಂಥ ಕೆಲಸಗಳು ಯಾವ ರೀತಿ ಷಡ್ಯಂತ್ರಗಳಾಯ್ತು ಎಲ್ಲರೂ ಕೂಡ ನಿಮಗೆ ಗೊತ್ತಿದೆ. ಆದ್ರೆ ಯಡಿಯೂರಪ್ಪ ಯಾವತ್ತೂ ಕೂಡ ಬೆತ್ತರಿಸ್ಬಿಡೋಲ್ಲ ಅಲ್ಲ. ನಾನು ಕೂಡ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಮಗನಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇಂದು ಸಮಾಜದಲ್ಲಿ ರಾಜಕೀಯ ಅಲ್ಲದೆ ಧಾರ್ಮಿಕ ಕ್ಷೇತ್ರವನ್ನು ಕಲುಷಿತ ಮಾಡುವ ವ್ಯಕ್ತಿಗಳಿದ್ದಾರೆ ಅಂತ ತುಮಕೂರಿನಲ್ಲಿ ರಂಭಾಪುರಿ ಶ್ರೀ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಕೆಲ ಮಠಾಧೀಶರು ರಾಜಕೀಯ ಮಾತುಗಳಿಂದ ವಾತಾವರಣ ಕಲುಷಿತಗೊಳಿಸ್ತಾ ಇದ್ದಾರೆ. ಅವರವರ ಕರ್ತವ್ಯಗಳನ್ನ ಸಮಾಜದಲ್ಲೇ ಅವರವರೇ ಮಾಡುವುದು ಹೆಚ್ಚು ಶ್ರೇಷ್ಠವಾಗಿರಲಿದೆ ಅಂತ ಜಾತಿ ನಾಯಕರ ಸಂಖ್ಯೆ ಹೆಚ್ಚಾಗಿ ಎಲ್ಲರ ಒಳಿತು ಬಯಸೋ ರಾಜಕಾರಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ರಾಜಕೀಯ ಸ್ಥಿರವಾಗಿರೋದಿಲ್ಲ. ಜನಸಾಮಾನ್ಯರಿಗೆ ಸ್ಪಂದಿಸಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸ್ಪಂದಿಸುವ ವ್ಯಕ್ತಿಗಳು ಮಾತ್ರ ಜನನಾಯಕರಾಗಲು ಸಾಧ್ಯ. ಅಲ್ಲದೆ ರಾಜಕೀಯದಲ್ಲಿ ಧರ್ಮ ಇರಬೇಕು. ಧರ್ಮದಲ್ಲಿ ರಾಜಕಾರಣ ಪ್ರವೇಶದಿಂದ ಕುಂದು ಎದುರಾಗಲಿದೆ ಅಂತ ಹೇಳಿದ್ದಾರೆ. ಇವತ್ತಿನ ಆಧುನಿಕ ಕಾಲದಲ್ಲಿ ಬಹುಶಃ ರಾಜಕೀಯ ಕ್ಷೇತ್ರ ಅಂತ ಅಷ್ಟೇ ಅಲ್ಲ, ಇವತ್ತು ಧಾರ್ಮಿಕ ಕ್ಷೇತ್ರ ಮೊದಲುಗೊಂಡು ಭಾಳಷ್ಟು ಕಲುಷಿತವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥ ವ್ಯಕ್ತಿಗಳದಾರ. ಅನಾರೋಗ್ಯಕರ ಸಮಾಜಕ್ಕೆ ಅಡಿಗಲ್ಲನ್ನು ಇಡುವಂಥ ಜನ ಹೆಚ್ಚಾಗ್ತಾ ಇದ್ದಾರೆ. ಬಹುಶಃ ಅಂಥವರಿಗೆ ಧಾರ್ಮಿಕವಾಗಿ ನಾವು ವಿಚಾರ ಮಾಡಿದರೆ ಅವರಿಗೆ ಯಾವುದೇ ರೀತಿಯಾದಂಥ ಸಂಸ್ಕಾರಗಳು ಅವರಿಗೆ ಸಿಕ್ಕಿಲ್ಲ. ಕೇವಲ ಎಲ್ಲದರಲ್ಲಿಯೂ ಕೂಡ ರಾಜಕೀಯ ಮಾಡುವಂಥದ್ದೇ ಅವರ ಗುರಿ ಮತ್ತು ರಾಜಕೀಯ ಸ್ಥಿರವಾದಂಥದ್ದಲ್ಲ. ಇವತ್ತಿನ ಆಧುನಿಕ ಕಾಲದಲ್ಲಿ ಬಹುಶಃ ರಾಜಕೀಯ ಕ್ಷೇತ್ರ ಅಂತ ಅಷ್ಟೇ ಅಲ್ಲ, ಇವತ್ತು ಧಾರ್ಮಿಕ ಕ್ಷೇತ್ರ ಮೊದಲುಗೊಂಡು ಭಾಳಷ್ಟು ಕಲುಷಿತವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥ ವ್ಯಕ್ತಿಗಳದ. ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೆ ಇಬ್ಬಾಗವಾಗುವಂತೆ ಕಾಣ್ತಿದೆ ಅಂತ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಇಂದಿರಾ ಗಾಂಧಿ ಅರಸು ಬಂಗಾರಪ್ಪ ಕಾಲದಲ್ಲಿ ಕಾಂಗ್ರೆಸ್ ಒಡೆದಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಚ್ಚಾಟದ ಮಧ್ಯೆ ಆಡಳಿತಕ್ಕೆ ಒತ್ತು ಕೊಡ್ತಾ ಇಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ತು ಆಡಳಿತದತ್ತ ಗಮನ ಹರಿಸಬೇಕು, ಇಲ್ಲವಾದರೆ ಜನರೇ ಬೀದಿಗಿಳಿಯುವ ಪ್ರಸಂಗ ಬರುತ್ತೆ. ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟದಲ್ಲಿ ರಾಜ್ಯ ಜನ ನರಳುತ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದರು. ಪೂರ್ಣವಾಗಿ ಕುಸಿದು ಹೋಗಿದೆ, ನಿಷ್ಕ್ರಿಯ ಆಗಿದೆ. ಕುರ್ಚಿ ಕಚ್ಚಾಟದಲ್ಲಿ ಆಡಳಿತದ ಕಡೆ ಗಮನ ಕೊಡ್ತಾ ಇಲ್ಲ, ಯಾರೂ ಕೂಡ ನೋಡ್ತಾ ಇಲ್ಲ. ಬಹುಶಃ ನನಗನ್ನಿಸ್ತದ ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು, ಅರಸು ಅವ್ರ ಕಾಲದಲ್ಲಿ ಒಡೆದೋಗಿತ್ತು, ಬಂಗಾರಪ್ಪನವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು. ಮತ್ತು ಬಹುಶಃ ನನಗನ್ನಿಸ್ತದ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಗ್ತದ ಅಂತಕ್ಕಂಥದ್ದು ನನಗೆ ಕಾಣ್ತಾ ಇದೆ. ಇದರಿಂದ ಎಚ್ಚೆತ್ತುಕೊಂಡು ಆಡಳಿತವನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡದೆ ಹೋದರೆ ಜನನೇ ಇವತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ. ನಾನು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕುರ್ಚಿ ಕಚ್ಚಾಟದಲ್ಲಿ 6 ಹೀಲಿಯಂ ಗ್ಯಾಸ್ ಸ್ಫೋಟಗೊಂಡು ಇಬ್ಬರು ಸಾವನ್ನಪ್ಪಿದ್ದು 3 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಮೈಸೂರು ಅರಮನೆ ಬಳಿ ನಡೆದಿದೆ. ಪ್ಯಾಲೇಸ್ ಮುಂಭಾಗ ಬಲೂನ್ಗೆ ಗ್ಯಾಸ್ ತುಂಬಿಸುವಾಗ ಸ್ಫೋಟವಾಗಿದ್ದು, ಇದರ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ದೇಹವೇ ಛಿದ್ರವಾಗಿದೆ. ಸ್ಥಳಕ್ಕೆ ಕೆಆರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಸ್ಫೋಟಕ್ಕೆ ಸಾಂಸ್ಕೃತಿಕ ನಗರಿ ಜನ ಬೆಚ್ಚಿಬಿದ್ದಿದ್ದಾರೆ. ಬಲೂನ್ಗೆ ಗ್ಯಾಸ್ ತುಂಬುವ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಬಲೂನ್ ಮಾರ್ತಾ ಇದ್ದ ವ್ಯಕ್ತಿ ಸಾವನ್ನಪ್ಪಿದ್ರೆ ಬೆಂಗಳೂರು ಮೂಲದ ಲಕ್ಷ್ಮಿ ಸ್ಥಿತಿ ಗಂಭೀರವಾಗಿದೆ. ಇನ್ನು ಮೈಸೂರು ಜಿಲ್ಲೆಯ ನಂಜನಗೂಡು ಮೂಲದ ಮಂಜುಳಾ, ಕೋಲ್ಕತಾ ಮೂಲದ ಶಾಹೀನ್ ಶಬ್ಬೀರ್, ರಾಣೆಬೆನ್ನೂರು ಮೂಲದ ಕೊಟ್ರೇಶ್ ಎಂಬುವರಿಗೂ ಗಾಯಗಳಾಗಿದ್ದು, ಸದ್ಯ ಇವರನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೈಸೂರಿನ ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಫೋಟದ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಅನುಮಾನದ ಮೇಲೆ ಇಬ್ಬರನ್ನ ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. ಇದು ಕೇವಲ ಆಕಸ್ಮಿಕವೋ ಅಥವಾ ಜನಸಂದಣಿ ಇರುವ ಜಾಗದಲ್ಲಿ ಭೀತಿ ಹುಟ್ಟಿಸಲು ನಡೆಸಿದ ಉದ್ದೇಶಪೂರ್ವಕ ಕೃತ್ಯವೋ ಎಂಬ ಬಗ್ಗೆ ಈಗ ಎನ್ಐಎ ತಂಡ ಮಾಹಿತಿ ಕಲೆ ಹಾಕ್ತಿದೆ.
ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣ ಸಂಬಂಧ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಾಯಾಳುಗಳಿಗೆ ಸರ್ಕಾರದಿಂದ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಘಟನೆಯಲ್ಲಿ ಓರ್ವ ಮೃತಪಟ್ಟಿದ್ದು ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸಲಿದೆ ಅಂತ ಭರವಸೆ ಕೊಟ್ಟರು. ಇವರು ಖರ್ಚು ವೆಚ್ಚ ಎಲ್ಲ ಸರ್ಕಾರ ಮಾಡ್ತೀವಿ. ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ನೋಡಿ, ಆಮೇಲೆ ಎಲ್ಲ ಇದ್ದರೆ ಪರಿಹಾರ ಘೋಷಣೆ ಮಾಡೋಣ ಅಂತ. ನಾನು ದಾವಣಗೆರೆಗೆ ಹೋಗ್ಬೇಕಾಯ್ತು, ಮುಖ್ಯಮಂತ್ರಿಗಳ ಸೂಚನೆ ಮಾಡಿ ಮೈಸೂರು ಈ ಥರ ಆಗಿದೆ, ಇಮಿಡಿಯೇಟಾಗಿ ನೀನು ಹೋಗು ಅಂತ ಬೆಳಗ್ಗೆ ಹೇಳಿದ್ರು. ಸೊ ಹಗಲಗನ್ಸ್ ಕಾಡ್ತಾರೆ ಆ ರೀತಿ ಮಾಡಿರೋದು. ಪಾರ್ಟಿ ಸ್ಟೇಬಲ್ ಆ್ಯಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಈಸ್ ಸ್ಟೇಬಲ್ ಆ್ಯಂಡ್ ಸ್ಟ್ರಾಂಗ್. ಅದು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. BJP